ತಮ್ಮ ಹೆಸರು? ಉದಯ ರವಿ ಅಂತ. ಹೇಗಿದೆ ಸರ್ ಮೈಸೂರು ದಸರಾ ಈ ಸಲ 2025 ದಸರಾ? ಇನ್ನೂ ಇಂಪ್ರೂವ್ಮೆಂಟ್ಸ್ ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರ್ ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು, ಎಲ್ಲ ವರ್ಗದ ಜನಗಳಿಗೂ ಎಲ್ಲ ಸೌಲಭ್ಯಗಳು ಸಿಗಬೇಕು, ಎಲ್ಲ ಪಾಸ್ಗಳು ಸಿಗಬೇಕು, ಎಲ್ಲ ಟಿಕೆಟ್ ಸಿಗಬೇಕು. ಇನ್ನೂ ತುಂಬ ಚೆನ್ನಾಗಿ ಮಾಡ್ಬೋದು. ಇನ್ನೂ ಲೈಟಿಂಗ್ಸಿಂದ ಹಿಡ್ದು ಫುಡ್ ಝೋನಿಂದ ಹಿಡ್ದು ಪಾಸಸ್ ಸಿಗೋದು, ಟಿಕೆಟ್ ಸಿಗೋದು, ವ್ಯವಸ್ಥೆ, ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಅದೆಲ್ಲ ಚೇಂಜ್ ಮಾಡಬೇಕು. ಒನ್ ವೇಗಳು ಮಾಡಬೇಕು, ಟೈಮಿಂಗ್ಸ್ಗಳು ಚೇಂಜ್ ಮಾಡಬೇಕು, ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಪೊಲೀಸವ್ರಿಗೂ ತೊಂದರೆ ಆಗುತ್ತೆ, ಎಲ್ಲರಿಗೂ ಸಹಕಾರ ಆಗೋ ರೀತಿ ಮಾಡಬೇಕು. ಎಲ್ಲ ವರ್ಗದ ಜನ ಚಿಕ್ಕ ವಯಸ್ಸಲ್ಲಿ ನೋಡಿದ ದಸರಾಗೂ ಈಗಲೂ ಕಂಪೇರ್ ಮಾಡೋಕ್ಕೆ ಆಗಲ್ಲ. ಕೇಳಲೇಬೇಡಿ. ಹೇಗಿದೆ? ಆಗ ಚೆನ್ನಾಗಿತ್ತು, ಈಗ ಚೆನ್ನಾಗಿಲ್ಲ. ಹೇಗಿತ್ತು, ಈಗ ಹೇಗಿದೆ? ಮೇಂಟೈನ್ ಮಾಡಬೇಕು. ಸರ್ಕಾರ ಆಗಿರೋರು ಎಲ್ಲ ವರ್ಗದ ಜನಗಳ ಹಿತದೃಷ್ಟಿಯಿಂದ ನೋಡಿ ಎಲ್ಲರೂ ನೋಡೋಕ್ಕೆ ಅನುಕೂಲ ಆಗೋ ಥರ ಮಾಡಬೇಕು. ಸರ್, ಮೊದಲು ದಸರಾ ಉದ್ಘಾಟನೆ, ದಸರಾ ಪ್ರಾರಂಭ ಹೇಗೆಲ್ಲ ಸಂಭ್ರಮ ಸಡಗರ ಹೇಗಿತ್ತು? ಆಗಲೂ ರಾಜಕೀಯ ಇತ್ತ? ನೀತಂದು ಚಿತ್ರದಲ್ಲಿ ದಸರಾ ಸಂಭ್ರಮದಲ್ಲಿ ರಾಜಕೀಯ ಇತ್ತ? ದಸರಾ ಸಂಭ್ರಮದಲ್ಲಿ ರಾಜಕೀಯ ಇರಲ್ಲ, ಈಗ ಮಾಡ್ಕೊಂಡಿದ್ದಾರೆ. ಮೈಸೂರು, ನೀವು ಸ್ಥಳೀಯರು, ಇಲ್ಲೇ ಮೈಸೂರವರು, ಅರಮನೆ ಪಕ್ಕದಲ್ಲೇ ಇದೆ, 100 ಮೀಟ್ರಷ್ಟು. ಹೇಗಿದೆ ಅರಮನೆ ವಾತಾವರಣ? ಇನ್ನೂ ಚೆನ್ನಾಗಿ ಮಾಡಬೇಕು. ನೀವು ದಸರಾ ಅಂತ ನೋಡೋದಾದರೆ ಇದು ನೀವು ಹೇಳೋದು ನಾಡ ಹಬ್ಬ ಅಂತ, ಆದರೆ ಇದು ವಿಶ್ವವಿಖ್ಯಾತಿ ದಸರಾ. ನಿಮಗೆ ಪ್ರಪಂಚದ ಮೂಲೆ ಮೂಲೆಯಿಂದಲೂ ಬರ್ತಾರೆ, ಭಾರತದ ಎಲ್ಲ ರಾಜ್ಯಗಳಿಂದಲೂ ಬರ್ತಾರೆ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದಲೂ ಬರ್ತಾರೆ, ಪ್ರಪಂಚದ ಎಲ್ಲ ಇಲ್ಲಿಂದಲೂ ಬರ್ತಾರೆ. ಎಲ್ಲರೂ ಮೇಂಟೈನ್ ಮಾಡೋದ್ರಲ್ಲಿರೋದು. ನೀವು ಪಾಸ್ ಆಗಲಿ, ಟಿಕೆಟ್ ಆಗಲಿ, ನೀಟ್ನೆಸ್ ಆಗಲಿ, ಲಾಡ್ಜಸ್ ಆಗಲಿ, ರೂಮ್ ಆಗಲಿ, ಬಸ್ ಫೆಸಿಲಿಟೀಸ್ ಆಗಲಿ ಎಲ್ಲದನ್ನು ಮೇಂಟೈನ್ ಮಾಡಬೇಕು. ಮೇಂಟೆನೆನ್ಸ್ ಭಾಳ ವೀಕ್ ಆಗಿದೆ. ಯಾರು ಉತ್ತಮವಾಗಿ ದಸರಾ ಸಂಭ್ರಮ ಉಸ್ತುವಾರಿ ಸಚಿವರಾಗಿರ್ಬೋದು, ಒಂದು ಅರಮನೆ ಮಂಡಳಿ, ಯಾರು ನೀವು ಕಣ್ಣಂತೆ ಯಾವ ವರ್ಷ ಹೆಚ್ಚುವಾಗಿ ಚೆನ್ನಾಗಿ ನಡೆದಿದೆ? ಶೋಭಾ ಕರಂದ್ಲಾಜೆ ಅವರು ಚೆನ್ನಾಗಿ ಮಾಡಿದರು. ಲೈಟಿಂಗ್ಸಿಂದ ಹಿಡಿದು, ಫುಡ್ ಅರೇಂಜ್ಮೆಂಟ್ಸಿಂದ ಹಿಡಿದು, ಕಾವ್ಯ ದಸರಾ ಚಲನಚಿತ್ರೋತ್ಸವ ಎಲ್ಲ ಇನ್ಫ್ರಾಸ್ಟ್ರಕ್ಚರು ಶೋಭಾ ಕರಂದ್ಲಾಜೆ ಅವ್ರ ಪೀರಿಯಡಲ್ಲಿ ಚೆನ್ನಾಗಿ ಬಂತು. ಈಗ ಕಳೆದ ಬಾರಿ ಪ್ರತಾಪ್ ಸಿಂಹ MP, ಈ ಬಾರಿ ಯದುವೀರ್ ಅವರು ರಾಜ್ಯ MP ಆಗಿದ್ದಾರೆ. ಈ ಸಲನೂ ಹೋದ್ಸಲನೂ ಕಳೆದ ಬಾರಿ ದಸರಾ ಈ ಥರ ಡಿಫ್ರೆಂಟ್ ಇದೆ. ಯಾಕಂದರೆ ಸ್ಥಳೀಯವಾಗಿ ಎಲ್ಲರೂ ನಾನು ಮೈಸೂರು ಅಂತ ಹೇಳ್ತಾರೆ. ಅವರು ಮೈಸೂರು ಮಹಾರಾಜರು ಅವ್ರಿಗೆ ಕೈ ಮೀರಿ ಶ್ರಮ ಮಾಡ್ತಾಯಿದ್ದಾರೆ ಮೈಸೂರು ಅಭಿವೃದ್ಧಿ ಮಾಡೋದಕ್ಕೆ. ಆದರೆ ಅವರು ನಿರೀಕ್ಷೆ ಮೀರಿಗೂ ಕೆಲಸ ಮಾಡ್ತಾಯಿದ್ದಾರೆ, ನಿರೀಕ್ಷೆ ಮೀರಿಗೂ ಇದನ್ನು ಮಾಡ್ತಾರೆ. ದಸರಾ ಸ್ಟಾರ್ಟ್ ಆಗ್ತಿದೆ ಅಂದರೆ ಎಲ್ಲರೂ ಮನೆಯಲ್ಲೂ ಒಂದು ಸಂಭ್ರಮ ಸಡಗರ ಖುಷಿ. ದಸರಾ ಹಬ್ಬ ಬಂತು ಅಂತ. ಬಟ್ ಈ ಸಲ ದಸರಾ ಮುಂಚಿತವಾಗಲೇ ಒಂದು ಕೋಲಾಹಲ. ಬಾನು ಮುಷ್ತಾಕ್ ದಸರಾ ಏನು ಉದ್ಘಾಟನೆ ಮಾಡಬೇಕು, ಯಾಕೆ ಮಾಡಬೇಕು ಅನ್ನೋದನ್ನು ಗೊತ್ತು. ನೀವು ಮೈಸೂರವ್ರಾಗ ಏನು ಹೇಳ್ತೀರಾ ಈ ವಿಚಾರವಾಗಿ? ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದು ಸಮಸ್ಯೆ ಅಲ್ಲ. ಅವರು ಒಬ್ಬರು ಕನ್ನಡಿಗರು, ಅವರು ಒಬ್ಬರು ಲೇಖಕರು, ಆ ವಿಚಾರವಾಗಿ ಏನೂ ಇಲ್ಲ. ಅದನ್ನು ರಾಜಕೀಯ ಮಾಡ್ಕೊಳ್ಳೋದು ತಪ್ಪು. ವ್ಯಕ್ತಿಗತವಾಗಿ ನಿಸಾರ್ ಅಹಮದ್ ಅವರು ಓಪನ್ ಮಾಡ್ಬೋದು, ಎಲ್ಲರೂ ಅದು ಮುಸ್ಲಿಮ್ ಅನ್ನೋ ಪ್ರಶ್ನೆ ತಪ್ಪು. ಬಟ್ ಮಾಡಿಸ್ಬೇಕಾಗಿರೋದನ್ನು ಇನ್ನೂ ಒಳ್ಳೆಯವ್ರ ಕೈಲಿ ಮಾಡಿಸ್ಬೇಕಾಗಿರೋದು ಅನ್ನೋದು ಸರಿ. ನಮ್ಮ ಕನ್ನಡದಲ್ಲೂ ಜವಾಗಲ್ ಶ್ರೀನಾಥ್ ಇದ್ದರು, ಕವಿಗಳಿದ್ದರು, ಬಿಸ್ನೆಸ್ ಮ್ಯಾನ್ಸ್ ಇದ್ದರು, ನಿಮಗೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರಿದ್ದರು. ವ್ಯಕ್ತಿಗತವಾಗಿ ಕವಿಗಳಿದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ವರ್ಲ್ಡ್ ಫೇಮಸ್ ಐಕಾನ್ಗಳಿದ್ದಾರೆ. ಅವ್ರ ಕೈಲೂ ಮಾಡಿಸ್ಬೋದಿತ್ತು, ಅದು ನಿಜನೇ ತಾನೇ. ಬಟ್ ಅಲ್ಲ, ನೀವು ಸ್ಥಳೀಯರಾಗಿ ಬಾನು ಮುಷ್ತಾಕ್ ಮಾಡಬೇಕಾಗಿದ್ದು ಸರಿನಾ ತಪ್ಪಾ? ಸರಿ ತಪ್ಪು ಅಂತ ಬರೋಲ್ಲ, ಮಾಡ್ಸೋಕ್ಕೆ ಇನ್ನೂ ಅವಕಾಶಗಳಿತ್ತು. ಮೈಸೂರವರೇ ನಿಮಗೆ ಇದ್ದಾರೆ ಅಲ್ವಾ, ಮೈಸೂರಲ್ಲೇ ನಿಮಗೆ ವಿಶ್ವವಿಖ್ಯಾತಿ ಪಡೆದಿರೋರಿಲ್ವಾ, ಕವಿಗಳಿಲ್ವಾ? ಮೈಸೂರಲ್ಲಿ ನಿಮಗೆ ವಿಶ್ವವಿಖ್ಯಾತಿ ಪಡೆದಿರೋರು ಕವಿಗಳಿಲ್ವಾ, ಸ್ಪೋರ್ಟ್ಸ್ ಪರ್ಸನ್ಗಳಿಲ್ವಾ, ಚಲನಚಿತ್ರ ನಟರಿಲ್ವಾ? ಮೈಸೂರಿಂದ ಹೋಗಿ ಹೊರಗಡೆ ದೇಶದಲ್ಲೆಲ್ಲ ಫೇಮಸ್ ಆಗಿರೋರು ಇಲ್ವಾ? ಮಾಡಿಸ್ಬೋದಿತ್ತಲ್ಲ. ಈ ವಿಚಾರವಾಗಿ ನಿಮ್ಮ ದೃಷ್ಟಿಕೋನದ ಮೇಲೆ ನಿಮ್ಮ ಅಭಿಪ್ರಾಯ ಸಂಗ್ರಹಿತವಾಗಿ. ಈ ಇದರಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲ ತಿರುಗಾಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ದಸರಾ ಅದು ರಾಜಕೀಯ ದೃಷ್ಟಿಕೋನ. ರಾಜಕೀಯ ಮೈಸೂರಲ್ಲಿ ಸಾಂಸ್ಕೃತಿಕ ನಗರಿ, ಒಂದು ಸಾಂಸ್ಕೃತಿಕ ನಗರಿ. ಹೌದು, ಯಾಕಂದರೆ ಮೈಸೂರು ಅನ್ನೋದು ವಿದೇಶದಲ್ಲೂ ಕೂಡ ಒಂದು ಸದ್ದು ಮಾಡುತ್ತೆ. ಇದೊಂದು ನಿಮ್ಮ ಮೈಸೂರಿನಲ್ಲಿ ಹುಟ್ಟಿ ಬೆಳೆದು ನಿಮ್ಮ ಮೈಸೂರಿನಿಂದ ಹೊರ ಹೋಗಿ ನಿಮ್ಮ ಮೈಸೂರಿನಿಂದ ಪ್ರಸಿದ್ಧಿಯಾಗಿರೋರ ಕೈಲಿ ಮೈಸೂರಿನ, ಅದು ಮುಸ್ಲಿಮರು ಆಗಿರ್ಬೋದು, ಕ್ರಿಶ್ಚಿಯನ್ನರು ಆಗಿರ್ಬೋದು, ಯಾವುದೇ ಧರ್ಮದವರಾಗಿರೋ ಆಗಿರ್ಬೋದು, ಮೈಸೂರಲ್ಲಿ ಬೆಳೆದು ಪ್ರಸಿದ್ಧಿ ಹೊಂದಿ ಮೈಸೂರಿನ ದಸರಾ ಉದ್ಘಾಟನೆ
ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.